ಪ್ಲೇಆಫ್ಸ್ ರೇಸ್ಗೆ ಸೆಲೆಕ್ಟ್ ಆಗಿರುವಂತಹ ತಂಡಗಳ ಮೇನ್ ಟಾರ್ಗೆಟ್ ಟಾಪ್ 2 ಟಿಕೆಟ್. ಈ ರೇಸ್ನಲ್ಲಿ RCB 95% ಕ್ವಾಲಿಫೈರ್ 1 ಟಿಕೆಟ್ ಅನ್ನ ಪಡೆಯುತ್ತೆ. ಅಟ್ ದಿ ಸೇಮ್ ಟೈಮ್ ಗುಜರಾತ್ ಹಾಗೆ ಹೈದರಾಬಾದ್ ತಂಡಗಳಿಗೂ ಕೂಡ ಈಕ್ವಲ್ ಚಾನ್ಸ್ ಇದೆ. ಅಷ್ಟೇ ಮಿರಾಕಲ್ ನಡೆದ್ರೆ RR ಕೂಡ ಬರಬಹುದು. ಈ ರೇಸ್ನಲ್ಲಿ RCBಗೆ ಇರುವಂತ ಅಡ್ವಾಂಟೇಜ್ ಏನು? ಕ್ವಾಲಿಫೈರ್ 1 ಸಿನಾರಿಯೋ ಹೇಗಿದೆ? RCBಗೆ ಯಾವ ಎದುರಾಳಿ ಚಾಲೆಂಜ್ ಆಗಬಹುದು? ನೆಟ್ ರನ್ ರೇಟ್ ಅಸಲಿ ಆಟ ಸ್ಟಾರ್ಟ್ ಆಯ್ತಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬೆಂಗಳೂರು, ಗುಜರಾತ್, ಹೈದರಾಬಾದ್ 2026ರ IPLನ ಪ್ಲೇ ಆಫ್ಸ್ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡು ಈಗ ಸೇಫ್ ಝೋನ್ ನಲ್ಲಿದ್ದಾರೆ. ರಾಜಸ್ಥಾನ ತಂಡ 4ನೇ ಟಿಕೆಟ್ಗಾಗಿ ಫ್ರಂಟ್ ಲೈನ್ ನಲ್ಲಿದ್ದು ಮುಂದಿನ ಪಂದ್ಯವನ್ನ ಗೆದ್ರೆ ಡೈರೆಕ್ಟ್ ಆಗಿ ಕ್ವಾಲಿಫೈ ಆಗ್ತಾರೆ. ಸೊ ಉಳಿದವರೆಲ್ಲ ಟೂರ್ನಿಗೆ ಗುಡ್ ಬೈ ಹೇಳಬೇಕಾಗುತ್ತೆ. ಒಂದ್ ವೇಳೆ RR ಸೋತ್ರೆ ಮತ್ತೆ ಅಂಕ ನೆಟ್ ರನ್ ರೇಟ್ ಲೆಕ್ಕಾಚಾರ ಸ್ಟಾರ್ಟ್ ಆಗುತ್ತೆ. ಆದ್ರೆ ಇಲ್ಲಿ 4ನೇ ಟಿಕೆಟ್ ಯಾರಿಗೆ ಅನ್ನೋದಕ್ಕಿಂತ ಟಾಪ್ 2 ನಲ್ಲಿ ಯಾರು ಫಿನಿಶ್ ಮಾಡ್ತಾರೆ ಅನ್ನೋದೇ ಈಗಿರುವಂತ $1 ಮಿಲಿಯನ್ ಪ್ರಶ್ನೆ. ಈ ಲಿಸ್ಟ್ ನಲ್ಲಿ RCBಗೆ ಹೆಚ್ಚಿನ ಅವಕಾಶ ಇದೆ. ಅಂಕಗಳ ಜೊತೆ ನೆಟ್ ರನ್ ರೇಟ್ ಕೂಡ ಟಾಪ್ ನಲ್ಲಿ ಇರೋದ್ರಿಂದ ಬೆಂಗಳೂರು ಮುಂದಿನ ಸುತ್ತುಗಳಲ್ಲಿ ರೂಲ್ ಮಾಡಬಹುದು. ಅಥವಾ ಗುಜರಾತ್ ಹಾಗೆ ಹೈದರಾಬಾದ್ ಕೂಡ ಉಳಿದಿರೋ ಒಂದೊಂದು ಪಂದ್ಯಗಳಲ್ಲಿ ಬಿಗ್ ಮಾರ್ಜಿನ್ ನಲ್ಲಿ ಗೆದ್ರೆ ಟಾಪ್ 2 ಗೆರಬಹುದು. ಮೊದಲಿಗೆ ಅಟ್ ಪ್ರೆಸೆಂಟ್ ಸಿಚುಯೇಷನ್ ಹೇಗಿದೆ ಅನ್ನೋದನ್ನ ನೋಡೋಣ. ಅಂದ್ರೆ ಯಾವ್ಯಾವ ತಂಡಗಳು ಯಾವ್ಯಾವ ಪೊಸಿಷನ್ ಅಲ್ಲಿ ಇವೆ ಟಾಪ್ 3 ನಲ್ಲಿ ಇರುವಂತಹ ತಂಡಗಳು. ಮೊದಲಿಗೆ ಅಂಕಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂತದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಪ್ರಸ್ತುತ 18 ಅಂಕಗಳನ್ನ ಪಡೆದಿರುವಂತ RCB ಈಗ ನೆಟ್ ರನ್ ರೇಟ್ ಕೂಡ ಅತ್ಯದ್ಭುತವಾಗಿದೆ. +1.065 ಇದೆ. ಸೊ ಬೆಂಗಳೂರು ನೆಟ್ ರನ್ ರೇಟ್ ಹತ್ತಿರಕ್ಕೆ ಬರೋಕ್ಕೂ ಕೂಡ ಯಾರಿಗೂ ಕೂಡ ಸಾಧ್ಯವಾಗಿಲ್ಲ. ಹೀಗಾಗಿ ಬೆಂಗಳೂರು ಈಗ ಕ್ವಾಲಿಫೈರ್ 1 ಆಡೋಕೆ ಅತಿ ಹೆಚ್ಚು ಸ್ಥಾನ ಅಥವಾ ಅವಕಾಶ ಇರುವಂತ ತಂಡವಾಗಿರುವಂಥದ್ದು. ಇನ್ನು 2ನೇ ಸ್ಥಾನದಲ್ಲಿ ಅಂಕಪಟ್ಟಿಯಲ್ಲಿ ಗುಜರಾತ್ ಟೈಟನ್ಸ್ ತಂಡ ಇದೆ. ಪ್ರಸ್ತುತ ಅವರು 16 ಅಂಕಗಳನ್ನ ಪಡೆದು ನೆಟ್ ರನ್ ರೇಟ್ ಅಂತ ನೋಡಿದಾಗ 0.400 ಇದೆ ನೆಟ್ ರನ್ ರೇಟ್ ಗುಜರಾತ್ ತಂಡದ್ದು. ಇನ್ನು ಅಂಕಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿರುವಂಥ ತಂಡ ಹಾಗೆ ಪ್ಲೇ ಆಫ್ಗೆ ಸೆಲೆಕ್ಟ್ ಆಗಿರುವಂಥ ತಂಡ ಸನ್ ರೈಸರ್ಸ್ ಹೈದರಾಬಾದ್ ತಂಡ. ಇವರು ಕೂಡ 16 ಅಂಕಗಳನ್ನ ಪಡೆದಿದ್ದಾರೆ. ಇನ್ನು ನೆಟ್ ರನ್ ರೇಟ್ ವಿಚಾರ ಅಂತ ನೋಡಿದಾಗ +0.350 ಇರುವಂಥದ್ದು. ಸೊ ಇಲ್ಲಿ ಗುಜರಾತ್ ಹಾಗೆ ಹೈದರಾಬಾದ್ ನಡುವೆ ನೆಟ್ ರನ್ ರೇಟ್ ತುಂಬಾ ದೊಡ್ಡ ವೇರಿಯೇಷನ್ ಏನಿಲ್ಲ. ಹೀಗಾಗಿ ಮುಂದಿನ ಮ್ಯಾಚ್ ಅಲ್ಲಿ ಯಾರು ಎಷ್ಟು ಅಂತರದಲ್ಲಿ ಗೆಲ್ತಾರೆ ಅನ್ನೋದಷ್ಟೇ ಇವರಿಬ್ಬರಿಗೂ ಕೂಡ ಮುಖ್ಯವಾಗುತ್ತೆ. ಯಾಕಂದ್ರೆ ಅಂಕಗಳು ಸೇಮ್ ಇದ್ರೂ ಕೂಡ ನೆಟ್ ರನ್ ರೇಟ್ ಸ್ವಲ್ಪ ಜಾಸ್ತಿ ಇದ್ರೆ ಕ್ವಾಲಿಫೈರ್ 1 ಟಿಕೆಟ್ ಅನ್ನ ಪಡ್ಕೊಳ್ಬಹುದು. ಅಂಡ್ ಈ ರೇಸ್ ನಲ್ಲಿ RCB ಅಂತೂ ಸೇಫ್ ಝೋನ್ ಅಲ್ಲಿ ಇದೆ. ಸೊ ಹೇಗೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೇನೆ ನೋಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೊನೆಯ ಪಂದ್ಯದಲ್ಲಿ ಹೈದರಾಬಾದ್ ವಿರುದ್ಧ ಗೆದ್ರೆ 1 ಅಂಕದಲ್ಲಿ ಗೆಲ್ತಾರಾ ಅಥವಾ 1 ವಿಕೆಟ್ ಅಲ್ಲಿ ಗೆಲ್ತಾರಾ ಅಥವಾ 1 ರನ್ ಅಲ್ಲಿ ಗೆಲ್ತಾರಾ ಅನ್ನೋದು ಮ್ಯಾಟರ್ ಆಗಲ್ಲ. ಬಟ್ ಗೆದ್ರೆ ಮುಗಿಯಿತು. 20 ಅಂಕ ಆಗುತ್ತೆ. ಟೋಟಲ್ ಆಗಿ ನಂಬರ್ 1 ಪೊಸಿಷನ್ ಅಲ್ಲಿ ಇರ್ತಾರೆ. ಯಾವುದೇ ತಂಡಕ್ಕೂ ಕೂಡ 20 ಅಂಕಗಳಿಗೂ ಬರೋಕ್ ಸಾಧ್ಯನೇ ಇಲ್ಲ. ಹೈಯೆಸ್ಟ್ ಅಂದ್ರೆ 18 ಅಂಕ ಅಷ್ಟೇ ಗಳಿಸಬಹುದು. ಹೀಗಾಗಿ ನಂಬರ್ 1 ಪೊಸಿಷನ್ ಅಲ್ಲಿ ಇರುವಂತ RCB ಸೀದಾ ಕ್ವಾಲಿಫೈರ್ 1ಗೆ ಸೆಲೆಕ್ಟ್ ಆಗುತ್ತೆ. ಡೈರೆಕ್ಟ್ ಆಗಿ ಯಾವುದೇ ಅಂತರ ಇರೋದಿಲ್ಲ. ನೆಟ್ ರನ್ ರೇಟ್ ಮ್ಯಾಟರ್ ಆಗಲ್ಲ. ಇಲ್ಲಪ್ಪ ಅವತ್ತೇನೋ ಬ್ಯಾಡ್ ಡೇ ಹೈದರಾಬಾದ್ ವಿರುದ್ಧದ ಮ್ಯಾಚ್ ಅಲ್ಲಿ ಹೈದರಾಬಾದ್ ತಂಡ ಮ್ಯಾಜಿಕ್ ಮಾಡಿ ಗೆದ್ರು ಅಂದ್ರೆ ಆಗ RCB 18 ಅಂಕಗಳಲ್ಲಿ ಉಳ್ಕೊಳ್ತಾರೆ. ಆಗ ಹೈದರಾಬಾದ್ ಕೂಡ 18 ಅಂಕ ಆಗುತ್ತೆ. ಇನ್ನು ಚೆನ್ನೈ ವಿರುದ್ಧದ ಗುಜರಾತ್ ತಂಡ ಕೊನೆಯ ಪಂದ್ಯದಲ್ಲಿ ಮ್ಯಾಚ್ ಗೆದ್ರೆ ಅವರದ್ದು ಕೂಡ 18 ಅಂಕ ಆಗುತ್ತೆ. ಆಗ ಕ್ವಾಲಿಫೈರ್ 1 ಆಡೋಕೆ ನೆಟ್ ರನ್ ರೇಟ್ ಮುಖ್ಯವಾಗುತ್ತೆ. ಯಾಕಂದ್ರೆ ಈ 3 ತಂಡಗಳ ಅಂಕ 18 ಆಗೋದ್ರಿಂದ ಈಕ್ವಲ್ ಆಗ್ತಾರೆ ಅಂಕಗಳಲ್ಲಿ. ಆಗ RCB ನೆಟ್ ರನ್ ರೇಟ್ ಭರ್ಜರಿಯಾಗಿ ಇರೋದ್ರಿಂದ ನಂಬರ್ 1 ಸ್ಥಾನದಲ್ಲೇ ಉಳ್ಕೊಳ್ತಾರೆ. ಅಬ್ಬಬ್ಬಾ ಅಂದ್ರೆ ಟಾಪ್ 2ಗೆ ಬರಬಹುದು. ಉಳಿದಿರುವಂತ ಈ 2 ತಂಡಗಳ ಪೈಕಿ ಯಾರಾದ್ರೂ ಮ್ಯಾಜಿಕ್ ಮಾಡಿ ಮುಂದಿನ ಪಂದ್ಯಗಳಲ್ಲಿ ಗೆದ್ರು ಅಂದ್ರೆ. ಸೊ ಕ್ವಾಲಿಫೈರ್ 1 ಟಿಕೆಟ್ ಅಂತೂ ಪಕ್ಕ ಇದೆ ಬೆಂಗಳೂರು ತಂಡಕ್ಕೆ. ಇಲ್ಲಿ RCB ಏನೋ ಸೇಫ್ ಝೋನ್ ಅಲ್ಲೇ ಇದೆ. ಸೊ ಪ್ರಶ್ನೆನೇ ಇಲ್ಲ. ಆದ್ರೆ ಇಲ್ಲಿ ಗುಜರಾತ್ ಹಾಗೆ ಹೈದರಾಬಾದ್ ತಂಡಗಳಿಗೆ ಅಂಕ ಬಂದ್ರೂ ಕೂಡ ರನ್ ರೇಟ್ ಮ್ಯಾಟರ್ ಆಗುತ್ತೆ. ಒಂದ್ ವೇಳೆ ಇವರು RCBನ ಹಿಂದಿಕ್ಕಿ ಟಾಪ್ 1 ಹಾಗೆ ಟಾಪ್ 2 ನಲ್ಲಿ ಕೂರ್ಬೇಕು ಅಂದ್ರೆ ಮುಂದಿನ ಪಂದ್ಯಗಳಲ್ಲಿ ದಾಖಲೆಯ ಗೆಲುವನ್ನೇ ಮಾಡಬೇಕಾಗುತ್ತೆ. ಮೊದಲಿಗೆ ಗುಜರಾತ್ ತಂಡ RCBಯ ನೆಟ್ ರನ್ ರೇಟ್ ಅನ್ನ ಹಿಂದಿಕ್ಬೇಕು ಅಂದ್ರೆ ಚೆನ್ನೈ ವಿರುದ್ಧದ ಕೊನೆಯ ಮ್ಯಾಚ್ ಅಲ್ಲಿ ಎಷ್ಟು ರನ್ಸ್ ಅಥವಾ ಎಷ್ಟು ವಿಕೆಟ್ಸ್ ಅಂತರದಿಂದ ಗೆಲ್ಲಬೇಕು. ಸೊ ಹೇಗಿದೆ ಆ ಲೆಕ್ಕಾಚಾರ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಬೆಂಗಳೂರು ತಂಡವನ್ನ ನೆಟ್ ರನ್ ರೇಟ್ ನಲ್ಲಿ ಹಿಂದಿಕ್ಬೇಕು ಅಂತಂದ್ರೆ ಗುಜರಾತ್ ತಂಡ ಚೆನ್ನೈ ವಿರುದ್ಧದ ಮ್ಯಾಚ್ ಅಲ್ಲಿ ಯಾವ ರೀತಿಯಾಗಿ ಗೆಲ್ಲಬೇಕು ಅನ್ನೋದ. ಆ ಮ್ಯಾಚ್ ಅಲ್ಲಿ ಚೆನ್ನೈ ವಿರುದ್ಧ ಗುಜರಾತ್ ತಂಡ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದ್ರೆ 120+ ರನ್ಗಳ ಅಂತರದ ಗೆಲುವನ್ನ ದಾಖಲು ಮಾಡಬೇಕಾಗುತ್ತೆ
ಗುಜರಾತ್ ತಂಡ. ಫಾರ್ ಎಕ್ಸಾಂಪಲ್, ಫಸ್ಟ್ ಅವತ್ತು ಚೆನ್ನೈ ವಿರುದ್ಧದ ಮ್ಯಾಚ್ ಅಲ್ಲಿ ಗುಜರಾತ್ ತಂಡ ಬ್ಯಾಟಿಂಗ್ಗೆ ಬಂತು. ಸೊ 220 ರನ್ಗಳನ್ನ ಹೊಡೆದಿದ್ದಾರೆ ಅಂತ ಇಟ್ಕೊಳ್ಳೋಣ ಗುಜರಾತ್ ತಂಡ. ಆಗ ಚೆನ್ನೈ ತಂಡವನ್ನ 100 ಅಥವಾ 100 ರನ್ಗಳ ಒಳಗೇನೆ ಔಟ್ ಮಾಡ್ಬಿಡ್ಬೇಕು ಅಥವಾ ಅವರನ್ನ ಕಂಟ್ರೋಲ್ ಮಾಡಬೇಕು ಅಷ್ಟು ರನ್ ಒಳಗಡೆ. ಸೊ ಅವಾಗ ಏನಾಗುತ್ತೆ, 120+ ರನ್ಗಳ ಭರ್ಜರಿ ಅಂತರದ ಗೆಲುವು ಸಿಕ್ಕಾಗ ಅಟ್ಲೀಸ್ಟ್ RCBಯ ನೆಟ್ ರನ್ ರೇಟ್ಗೆ ಮ್ಯಾಚ್ ಮಾಡೋಕೆ ಗುಜರಾತ್ ತಂಡಕ್ಕೆ ಒಂದು ಅವಕಾಶ ಇರುತ್ತೆ. ಇಲ್ಲಪ್ಪ, ಅವತ್ತು ಚೆನ್ನೈ ವಿರುದ್ಧದ ಮ್ಯಾಚ್ ಅಲ್ಲಿ ಚೆನ್ನೈ ಅವರೇ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು. ಸೊ ಗುಜರಾತ್ ಚೇಸಿಂಗ್ ಮಾಡುವಂತ ಅವಕಾಶ ಬಂತು. ಆಗ ಹೆಂಗಿರುತ್ತೆ, ಸೊ ಚೇಸಿಂಗ್ ಮಾಡಿದ್ರೆ 85 ಅಥವಾ ಅದಕ್ಕಿಂತ ಹೆಚ್ಚಿನ ಎಸೆತಗಳು ಬಾಕಿ ಇದ್ದಾಗಲೇ ಗೆಲುವನ್ನ ಸಾಧಿಸಬೇಕಾಗುತ್ತೆ ಗುಜರಾತ್ ತಂಡ. ಸೊ ಇಲ್ಲಿ ಚೇಸಿಂಗ್ ಅಂತ ಬಂದಾಗ್ಲೂ ಕೂಡ ಬಿಗ್ ಮಾರ್ಜಿನ್ ವಿಕ್ಟರಿಯನ್ನ ಸಾಧಿಸಬೇಕಾಗುತ್ತೆ ಗುಜರಾತ್ ತಂಡ. ಸೊ ಇದು ಚೆನ್ನೈ ವಿರುದ್ಧ ಗುಜರಾತ್ ಇಷ್ಟು ದೊಡ್ಡ ಅಂತರದಲ್ಲಿ ಗೆದ್ರೆ RCB ನೆಟ್ ರನ್ ರೇಟ್ ಹತ್ತಿರಕ್ಕೆ ಬರಬಹುದು. ಸೊ ಈ ಮ್ಯಾಚಿಗೆ ನಡೆಯೋದು ಕಷ್ಟನೇ ಇದೆ. ಯಾಕಂದ್ರೆ ಚೆನ್ನೈ ತಂಡ ಒಂದ್ ವೇಳೆ ಗುಜರಾತ್ ವಿರುದ್ಧ ಸೋತ್ರೂ ಕೂಡ ಇಷ್ಟೊಂದು ಹೀನಾಯವಾಗಂತೂ ಸೋಲಲ್ಲ. ಸೊ ಇದು ಗುಜರಾತ್ನ ಕಥೆ. ಇನ್ನು ಹೈದರಾಬಾದ್ ಕಥೆ ಹೇಗಿದೆ, ನೆಕ್ಸ್ಟ್ ಮ್ಯಾಚ್ ಅಲ್ಲಿ RCBಯನ್ನ ಸೋಲಿಸಿದ್ರು ಕೂಡ RCBಯ ನೆಟ್ ರನ್ ರೇಟ್ ಅನ್ನ ಮ್ಯಾಚ್ ಮಾಡೋಕೆ ಎಷ್ಟು ಅಂತರದ ವಿಕ್ಟರಿ ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಇದು ಹೈದರಾಬಾದ್ ತಂಡಕ್ಕೆ ಇರುವಂತ ನೆಕ್ಸ್ಟ್ ಲೆಕ್ಕಾಚಾರ. ಸೊ ಇವರು ಕನಿಷ್ಠ 120 ಅಥವಾ ಅದಕ್ಕಿಂತ ಜಾಸ್ತಿ ರನ್ಗಳ ಅಂತರದ ಗೆಲುವನ್ನ ದಾಖಲು ಮಾಡಬೇಕಾಗತ್ತೆ ಸನ್ ರೈಸರ್ಸ್ ಹೈದರಾಬಾದ್ ತಂಡ. ಸೊ RCB ವಿರುದ್ಧದ ಮ್ಯಾಚ್ ಅಲ್ಲಿ ಹೈದರಾಬಾದ್ ತಂಡ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ 200 ರನ್ಗಳನ್ನ ಹೊಡೆದಿದ್ದಾರೆ ಅಂತ ಇಟ್ಕೊಂಡ್ರೆ ಆಗ RCBಯನ್ನ 80 ಅಥವಾ 80ಕ್ಕಿಂತ ಒಳಗೇನೆ ಔಟ್ ಮಾಡಬೇಕಾಗುತ್ತೆ. 80 ರನ್ಗಳಿಗಿಂತ ಜಾಸ್ತಿ RCB ದಾಟದಂತೆ ನೋಡ್ಕೊಳ್ಬೇಕಾಗುತ್ತೆ. ಅಥವಾ ಚೇಸಿಂಗ್ ಅನ್ನ ಮಾಡಿದ್ರೆ, ಸೊ ಅವತ್ತಿನ ಮ್ಯಾಚ್ ಅಲ್ಲಿ ಫಸ್ಟ್ ಬೆಂಗಳೂರು ತಂಡವೇ ಬ್ಯಾಟಿಂಗ್ ಅನ್ನ ಮಾಡಿದೆ. ಸೊ ಹೈದರಾಬಾದ್ ತಂಡ ಚೇಸಿಂಗ್ ಅನ್ನ ಮಾಡ್ತಾ ಇದೆ ಅಂದ್ರೆ 70 ಎಸೆತಗಳ ಒಳಗೆ ಅಂದ್ರೆ 12 ಓವರ್ಗಳ ಒಳಗೆ RCB ನೀಡಿದಂತ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗತ್ತೆ. ಸೊ ಹೈದರಾಬಾದ್ಗೂ ಕೂಡ RCBನೇ ನೆಟ್ ರನ್ ರೇಟ್ ಹತ್ತಿರಕ್ಕೆ ಬರೋದು ಕೂಡ ಕಷ್ಟನೇ. ಸೊ ಗುಜರಾತ್ ಅಂತ ಅಷ್ಟೇ ಅಲ್ಲ, ಹೈದರಾಬಾದ್ಗೂ ಕೂಡ ಇದು ಕಷ್ಟನೇ ಇದೆ. ಯಾಕಂದ್ರೆ RCBಯನ್ನ ಸೋಲಿಸೋದೇ ಇಲ್ಲಿ ಹೈದರಾಬಾದ್ ತಂಡಕ್ಕೆ ಇರುವಂತ ಅತಿ ದೊಡ್ಡ ಚಾಲೆಂಜ್. ಆಲ್ರೆಡಿ ಈ ಟೂರ್ನಿಯ ಓಪನಿಂಗ್ ಮ್ಯಾಚ್ ಅಲ್ಲೇ ಬೆಂಗಳೂರು ವಿರುದ್ಧ ಸೋತಿದ್ದಾರೆ. ಅಂತಹದ್ರಲ್ಲಿ ಇಷ್ಟು ದೊಡ್ಡ ಅಂತರದಲ್ಲಿ ಗೆಲ್ಲೋಕೆ ಚಾನ್ಸೇ ಇಲ್ಲ. ಸೊ ಅಲ್ಲಿಗೆ ಗುಜರಾತ್ ಮತ್ತು ಹೈದರಾಬಾದ್ ನೆಕ್ಸ್ಟ್ ಪಂದ್ಯಗಳನ್ನ ಗೆದ್ರೂ ಕೂಡ RCBಯನ್ನ ನೆಟ್ ರನ್ ರೇಟ್ ನಲ್ಲಿ ಹಿಂದಿಕ್ಕೋಕೆ ಸಾಧ್ಯನೇ ಇಲ್ಲ. ಸೊ ಅಲ್ಲಿಗೆ RCBಯ ಕ್ವಾಲಿಫೈರ್ 1 ಆಡೋದನ್ನ ಯಾರಿಂದಲೂ ಕೂಡ ತಪ್ಪಿಸೋಕೆ ಆಗೋದು ಇಲ್ಲ. ಆದ್ರೆ ಗುಜರಾತ್ ಮತ್ತು ಹೈದರಾಬಾದ್ಗೆ ಈಗ ಅಟ್ಲೀಸ್ಟ್ 2ನೇ ಸ್ಥಾನಕ್ಕಾದ್ರೂ ಕೂಡ ಸಿಗ್ಲಿ ಅಂತ ಕಾಯ್ತಿದ್ದಾರೆ. ಯಾಕಂದ್ರೆ ರಾಜಸ್ಥಾನ ಕೂಡ ಇವರಿಗೆ ಫೈಟ್ ಕೊಡೋಕೆ ರೆಡಿ ಆಗಿರುವಂತದ್ದು. ಗುಜರಾತ್ ಮತ್ತು ಹೈದರಾಬಾದ್ ಮುಂದಿನ ಪಂದ್ಯಗಳಲ್ಲಿ ಸೋತ್ರೆ 16 ಅಂಕಗಳಲ್ಲೇ ಉಳ್ಕೊಳ್ತಾರೆ. ಸೊ ಈಗಲೂ ಕೂಡ 16 ಅಂಕಗಳಲ್ಲಿದ್ದಾರೆ. ಮುಂದೆ ಇರುವಂತ ಒಂದೊಂದು ಪಂದ್ಯಗಳನ್ನ ಸೋತ್ರೆ ಸೊ ನೆಕ್ಸ್ಟ್ ಏನು ಚೇಂಜಸ್ ಆಗಲ್ಲ, 16 ಅಂಕಗಳಲ್ಲೇ ಉಳ್ಕೊಳ್ತಾರೆ. ಅಂಡ್ ಈಗ ರಾಜಸ್ಥಾನ ತಂಡ ಮುಂದಿನ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ರೆ ಅವರು ಕೂಡ 16 ಅಂಕವನ್ನ ಪಡ್ಕೊಳ್ತಾರೆ. ಸೊ ಅವರು ಕೂಡ ಟಾಪ್ 4 ರೇಸ್ಗೆ ಬರ್ತಾರೆ. ಆಗ ಟಾಪ್ 2 ಟಿಕೆಟ್ಗಾಗಿ ಈ ಮೂವರ ನಡುವೆ ನೆಟ್ ರನ್ ರೇಟ್ ವಾರ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಮೂವರದ್ದು ಕೂಡ 16 ಅಂಕಗಳೇ ಆಗುತ್ತೆ. ಹಾಗಂತ ಈ ಮೂವರ ನಡುವೆ ನೆಟ್ ರನ್ ರೇಟ್ ನಲ್ಲಿ ಅಂತ ದೊಡ್ಡ ಅಂತರ ಏನಿಲ್ಲ ಸದ್ಯಕ್ಕೆ. GT ಮತ್ತು SRH ಅಕ್ಕಪಕ್ಕದಲ್ಲೇ ಇದ್ದಾರೆ. ರಾಜಸ್ಥಾನ ಸ್ವಲ್ಪ ದೂರ ಅನಿಸಿದ್ರು ಕೂಡ ಮುಂಬೈ ವಿರುದ್ಧ ಒಂದು ಬಿಗ್ ಮಾರ್ಜಿನ್ ವಿಕ್ಟರಿ ಏನ್ ಬೇಕಾದ್ರೂ ಮಾಡಬಹುದು. ಸೊ ಈಗ ಬೆಂಗಳೂರು ತಲೆಬಿಸಿ ಮಾಡಿಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ಆದ್ರೆ ಉಳಿದಿರುವಂತಹ ತಂಡಗಳಿಗೆ ತಲೆಬಿಸಿ ಅಂತೂ ಇದ್ದೇ ಇದೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಕ್ವಾಲಿಫೈರ್ 1 ಪಂದ್ಯವನ್ನು ಆಡೋಕೆ ಯಾರು ಬರ್ತಾರೆ, ಸೊ ಯಾರು ಕ್ವಾಲಿಫೈ ಆಗಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.